ಆತ್ಮೀಯರೇ, ಅಕ್ಷರ ಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇಂದಿನ ತರಗತಿಯಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಮಾತನಾಡ್ತಾ ಇದ್ದೆ. ನನ್ನ ತರಗತಿಗಳ ಮೊದಲ ಭಾಗವಾಗಿ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಏನು, ಎಷ್ಟು ಪಾರ್ಟ್ಸ್ ಆಫ್ ಸ್ಪೀಚ್ ಇವೆ, ಅವುಗಳು ಯಾವುವು ಅಂತ ಹೇಳಿದ್ದೇನೆ. ಇವತ್ತಿನ ತರಗತಿಯಲ್ಲಿ ನಾನು ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಅತ್ಯಂತ ಪ್ರಮುಖ ಭಾಗವಾಗಿರತಕ್ಕಂಥ ನಾಮಪದವನ್ನು ಕುರಿತು ಹೆಚ್ಚು ಹೇಳಲಿಕ್ಕೆ ಮತ್ತು ಹೆಚ್ಚು ಹಂಚಿಕೊಳ್ಳಿಕ್ಕೆ ನಾನು ಬಯಸ್ತೇನೆ. ವಾಟ್ ಈಸ್ ಅ ನೌನ್ ಅಂತ ಹೇಳಿದರೆ, ನೌನ್ ಇಸ್ ದ ನೇಮ್ ಆಫ್ ಎನಿಥಿಂಗ್. ನೌನ್ ಇಸ್ ದ ನೇಮ್ ಆಫ್ ಪರ್ಸನ್, ನೌನ್ ಇಸ್ ದ ನೇಮ್ ಆಫ್ ಅ ಪ್ಲೇಸ್, ನೌನ್ ಇಸ್ ದ ನೇಮ್ ಆಫ್ ಅನ್ ಅನಿಮಲ್, ನೌನ್ ಇಸ್ ದ ನೇಮ್ ಆಫ್ ಎನಿಥಿಂಗ್ ಫಾರ್ ದಟ್ ಮ್ಯಾಟರ್. ಯಾವುದೇ ಒಂದು ವಸ್ತುವಿನ, ಸ್ಥಳದ, ಪ್ರಾಣಿಯ ಅಥವಾ ಪಕ್ಷಿಯ ಹೆಸರನ್ನು ಸೂಚಿಸುವಂತಹ ಪದ ಇದ್ದರೆ ಅದನ್ನು ನಾವು ನಾಮಪದ ಅಂತ ಹೇಳಿ ಕರೀತೇವೆ. ಈ ನಾಮಪದದಲ್ಲಿ ಅನೇಕ ವಿಧಗಳನ್ನು ಹಾದು ಬರ್ತೀವಿ ನಾವು. ಎ ನೌನ್ ಹ್ಯಾಸ್ ಸೆವರಲ್ ಕೈಂಡ್ಸ್. ಫಾರ್ ಎಕ್ಸಾಂಪಲ್, ಕಾಮನ್ ನೌನ್, ಪ್ರಾಪರ್ ನೌನ್, ಸಿಂಗ್ಯುಲರ್ ನೌನ್, ಪ್ಲೂರಲ್ ನೌನ್, ಕಾಂಕ್ರೀಟ್ ನೌನ್, ಎಬ್ಸ್ಟ್ರಾಕ್ಟ್ ನೌನ್, ಕಲೆಕ್ಟಿವ್ ನೌನ್, ಕಾಂಪೌಂಡ್ ನೌನ್, ಕೌಂಟಬಲ್ ನೌನ್ ಆ್ಯಂಡ್ ಅನ್ಕೌಂಟಬಲ್ ನೌನ್ ಅಂತ. ಈಗ ಇಷ್ಟು ನೌನ್ಗಳನ್ನು ನಾವು ಈ ಹಿಂದೆ ಕೇಳಿರಲಿಲ್ವಲ್ಲ ಅಂತ ನಿಮ್ಗೆ ಅನ್ನಿಸ್ಬೋದು. ಈ ಎಲ್ಲ ನೌನ್ಗಳಲ್ಲಿ ಪ್ರಮುಖವಾಗಿ ನಾವು ತಿಳ್ಕೊಳ್ತಕ್ಕಂಥದ್ದು ಕಾಮನ್ ನೌನ್, ಪ್ರಾಪರ್ ನೌನ್, ಆಮೇಲೆ ಕಾಂಕ್ರೀಟ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್ ಮತ್ತು ಕಲೆಕ್ಟಿವ್ ನೌನ್ಗೆ ಹೆಚ್ಚು ಮಹತ್ವ ಕೊಡ್ತೇವೆ. ಯಾಕೆಂತ ಹೇಳಿದ್ರೆ ಸಿಂಗ್ಯುಲರ್ ಮತ್ತು ಪ್ಲೂರಲ್ ನೌನ್ಗಳಲ್ಲೇ ಕಾಮನ್ ನೌನಲ್ಲೇ ಇರುತ್ತೆ. ಆಮೇಲೆ ಕಾಂಪೌಂಡ್ ನೌನ್ ವಿಶೇಷವಾಗಿ ಕಂಡು ಬರುತ್ತೆ. ಸೊ ಕೌಂಟಬಲ್ ಮತ್ತು ಅನ್ಕೌಂಟಬಲ್ ನೌನ್ಸ್ ಕೂಡ ಯಾವ ಒಂದು ನೌನ್ಸಲ್ಲಿ ಸೇರ್ಕೊಂಡಿರ್ತದೆ. ವಿಶೇಷವಾಗಿ ನಾವೇನಪ್ಪ ಅಂತ ಹೇಳಿದ್ರೆ ಕಾಮನ್ ನೌನನ್ನು ನಾವು ತೆಗೆದುಕೊಳ್ತೀವಿ ಮೊದಲನೇ ಭಾಗದಲ್ಲಿ. ವಾಟ್ ಈಸ್ ಎ ಕಾಮನ್ ನೌನ್? ಕಾಮನ್ ನೌನ್ ಈಸ್ ಎ ನೇಮ್ ಗಿವನ್ ಇನ್ ಕಾಮನ್ ಟು ಎನಿಥಿಂಗ್. ನಾವು ಉದಾಹರಣೆಗೆ ಯಾವುದೋ ಒಂದು ನಿರ್ದಿಷ್ಟ ಪಟ್ಟಣ ಅಂತ ಹೇಳುವುದರ ಬದಲು ಯಾವುದಾದ್ರು ಒಂದು ಟೌನ್ ಕುರಿತು ಹೇಳುವಾಗ ನಾವು ಅದಕ್ಕೆ ಟೌನ್ ಅಂತ ಹೆಸರು ಕೊಡ್ತೇವೆ. ಫಾರ್ ಎಕ್ಸಾಂಪಲ್, ಟೌನ್ ಈಸ್ ಎ ಕಾಮನ್ ನೌನ್, ಬಾಯ್ ಈಸ್ ಎ ಕಾಮನ್ ನೌನ್, ಗರ್ಲ್ ಈಸ್ ಎ ಕಾಮನ್ ನೌನ್, ಹಾಗೆ ಸಿಟಿ ಈಸ್ ಎ ಕಾಮನ್ ನೌನ್. ಅಂದರೆ ಟೌನ್ ಈಸ್ ಎ ನೇಮ್ ಗಿವನ್ ಟು ಎನಿ ಟೌನ್ ಫಾರ್ ದಟ್ ಮ್ಯಾಟರ್, ವೆರಾಸ್ ಬಾಯ್ ಇಸ್ ಎ ನೇಮ್ ಗಿವನ್ ಟು ಎನಿ ಬಾಯ್. ಇಲ್ಲಿ ನಾವು ಯಾವ ನಿರ್ದಿಷ್ಟ ಹುಡುಗನ ಬಗ್ಗೆ ಆಗಲಿ ಹೇಳ್ತಾ ಇಲ್ಲ, ಯಾವ ನಿರ್ದಿಷ್ಟ ಪಟ್ಟಣದ ಬಗ್ಗೆ ಆಗಲಿ ಹೇಳ್ತಾ ಇಲ್ಲ, ಯಾವ ನಿರ್ದಿಷ್ಟ ಹುಡುಗಿಯ ಬಗ್ಗೆ ಹೇಳ್ತಾ ಇಲ್ಲ. ಸೊ ಹಾಗಾಗಿ ಈ ಎಲ್ಲ ಎಕ್ಸಾಂಪಲ್ಸ್ ನಾವು ಎಲ್ಲಿ ಕಾಣ್ತೇವೆ ಅಂತ ಹೇಳಿದ್ರೆ ಕಾಮನ್ ನೌನಲ್ಲಿ ಕಾಣ್ತೇವೆ. Therefore, what is a common noun? Common noun is a name given in common to anything. Examples for common noun are town, boy, girl, city, animal, ಹೀಗೆ ಬೆಂಚ್, ಚೇರ್. ಯಾವುದೋ ನಿರ್ದಿಷ್ಟ ಚೇರ್ ಅಂತ ಹೇಳ್ತಾ ಇಲ್ಲ ನಾವು, ಬ್ಲಾಕ್ ಚೇರ್ ಅಂತನೋ ವೈಟ್ ಚೇರ್ ಅಂತ ಹೇಳ್ತಾ ಇಲ್ಲ ನಾವು. ಸೊ ನಾವೇನಂತೇಳಿದ್ರೆ ಇಟ್ಸ್ ಅ ಚೇರ್ ಅಷ್ಟೇನೆ. ಆ ನೇಮ್ ಚೇರ್ ಕ್ಯಾನ್ ಬಿ ಗಿವನ್ ಟು ಎನಿ ಚೇರ್ ಫಾರ್ ದಟ್ ಮ್ಯಾಟರ್. ವೆರಾಸ್ ಪ್ರಾಪರ್ ನೌನ್ ಇಸ್ ಅ ನೇಮ್ ಗಿವನ್ ಟು ಎ ಪರ್ಟಿಕ್ಯುಲರ್ ಥಿಂಗ್ ಆರ್ ಎ ಪರ್ಸನ್. ಯಾವುದಾದ್ರೂ ಒಂದು ನಿರ್ದಿಷ್ಟ ವಸ್ತುವಿಗೋ, ಯಾವುದಾದ್ರೂ ಒಂದು ನಿರ್ದಿಷ್ಟ ಪ್ರಾಣಿಗೋ, ಪಕ್ಷಿಗೋ ಕೊಟ್ಟಿದ್ರೆ ಅದನ್ನು ನಾವೇನಂತ ಕರಿತೀವಿ? ಪ್ರಾಪರ್ ನೌನ್ ಅಂತ ಹೇಳಿ ಕರಿತೇವೆ. ಹೌ ಟು ಐಡೆಂಟಿಫೈ ಪ್ರಾಪರ್ ನೌನ್ಸ್ ಅಂತ ಹೇಳಿದ್ರೆ ಬಹಳ ಸರಳ. ಆಲ್ ದ ಪ್ರಾಪರ್ ನೌನ್ಸ್ ಆರ್ ರಿಟನ್ ವಿತ್ ಎ ಕ್ಯಾಪಿಟಲ್ ಲೆಟರ್ ಅಟ್ ದ ಬಿಗಿನಿಂಗ್. ಉದಾಹರಣೆಗೆ ರಾಮ ಅಂತ ಕರ್ಕೊಳ್ತೀವಿ. ರಾಮ ಎನ್ನುವುದು ಎ ನೇಮ್ ಆಫ್ ಎ ಪರ್ಸನ್ ಗಿವನ್ ಟು ಎ ಪರ್ಟಿಕ್ಯುಲರ್ ಪರ್ಸನ್. ರಾಮ ಅಂತೀವಿ, ಕೃಷ್ಣ ಅಂತೀವಿ, ಸಿದ್ದಪ್ಪ ಅಂತೀವಿ. ಇವೆಲ್ಲವೂ ಕೂಡ ನಿರ್ದಿಷ್ಟ ವ್ಯಕ್ತಿಗೆ ಕೊಟ್ಟಿರುವಂತಹ ಹೆಸರುಗಳು. ಉದಾಹರಣೆಗೆ ನಾವು ಪ್ಲೇಸ್ ತೆಗೆದುಕೊಂಡಾಗ ಕುಣಿಗಲ್ ಅಂತೀವಿ, ಪಾವಗಡ, ಹಾಗೇನೆ ಯಲಬುರ್ಗ. ಇಲ್ಲಿ ನೋಡಿ, ರಾಮ is a noun which is written with a capital letter at the beginning. Krishna is a noun which is written with a capital letter at the beginning. Even Siddhappa is a name given to a particular person and his name is written with a capital letter at the beginning. Similarly, the names of Kunigal, Pavagada and even Yelburga are written with the capital letters at the beginning. See, K is a capital letter, P is a capital letter, Y is a capital letter. Now, let us pass on to singular noun. Singular noun ಅಂತ ಹೇಳಿದ್ರೆ ಏಕವಚನವನ್ನು ಉಪಯೋಗಿಸಿ ಮಾತಾಡ್ತಕ್ಕಂಥ. ಉದಾಹರಣೆಗೆ ಕ್ಯಾಟ್ is a singular noun. Dog is a singular noun. City is a singular noun. Town is a singular noun.
On the other hand, plural nouns are those nouns which have plural form. For example, cat ಗೆ cats ಅಂತ ಹೇಳ್ತೀವಿ, dog ಗೆ dogs ಅಂತ ಹೇಳ್ತೀವಿ, city ಗೆ cities ಅಂತ ಹೇಳ್ತೀವಿ, town ಗೆ towns ಅಂತ ಹೇಳ್ತೀವಿ. So these are called plural nouns. Now let me pass on to the fifth type of noun, that is concrete noun. So concrete noun is also called material noun. ಏನು ಕಾಂಕ್ರೀಟ್ ನೌನ್ ಅಂತ ಹೇಳಿದ್ರೆ, ಕಾಂಕ್ರೀಟ್ ನೌನ್ ಇಸ್ ದಟ್ ನೌನ್ ವಿಚ್ ಕ್ಯಾನ್ ಬಿ ಟಚ್, ವಿಚ್ ಕ್ಯಾನ್ ಬಿ ಸೀನ್, ವಿಚ್ ಕ್ಯಾನ್ ಬಿ ಸ್ಮೆಲ್ಡ್. ಮೂರ್ತ ಸ್ವರೂಪ ಇರುತ್ತೆ, ಅದನ್ನು ನಾವು ಸ್ಪರ್ಶಿಸಬಹುದು, ಅದನ್ನು ನಾವು ಸೆನ್ಸ್ ಮಾಡಬಹುದು, ಮತ್ತೆ ಅದನ್ನು ನಾವು ನೋಡಬಹುದು. ಸೊ ಅಂತಹದ್ದನ್ನು ನಾವೇನಂತ ಕರಿತೀವಿ, ಮೆಟೀರಿಯಲ್ ನೌನ್ ಅಂತ ಹೇಳಿ ಕರಿತೇವೆ, ಕಾಂಕ್ರೀಟ್ ನೌನ್ ಅಂತ ಹೇಳಿ ಕರಿತೇವೆ. ಉದಾಹರಣೆಗೆ ನಾವು ಚೇರ್ ಅಂತ ತೆಗೆದುಕೊಂಡ್ರೆ, ಸೊ ಚೇರ್ ಇಸ್ ವಿಸಿಬಲ್, ಇಟ್ ಕ್ಯಾನ್ ಬಿ ಟಚ್ಡ್, ಇಟ್ ಕ್ಯಾನ್ ಬಿ ಸೀನ್. ನಾವು ಹಾಗೇನೆ ಬೆಂಚ್, ವಾಲ್, book, pen, these are all material nouns because they can be seen, they can be touched. ಆದರೆ abstract nouns are those nouns which can neither be touched nor can be seen nor even can be smelled. ಅಂತಹ ನಾಮಪದಗಳಿಗೆ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಅಬ್ಸ್ಟ್ರಾಕ್ಟ್ ನೌನ್ ಅಂತ ಅಥವಾ ಅಮೂರ್ತ ರೂಪದ ನಾಮಪದಗಳು ಅಂತ ಹೇಳಿ ಕರಿತೇವೆ. ಉದಾಹರಣೆಗೆ ಹ್ಯಾಪಿನೆಸ್. Can happiness be seen? Can happiness be seen? No, it cannot be seen. Can it be touched? No, it cannot be touched. Can it be smelt? No, it cannot be smelt. ಹಾಗೇನೆ ಲಾಫ್ಟರ್. ನಗೆಯನ್ನು ನಾವು ನೋಡ್ಲಿಕ್ಕಾಗುತ್ತಾ? ಇಲ್ಲ. ಅದನ್ನ ಮುಟ್ಲಿಕ್ಕಾಗೋದಿಲ್ಲ, ಅದನ್ನ ಸ್ಮೆಲ್ ಮಾಡ್ಲಿಕ್ಕಾಗೋದಿಲ್ಲ. ಹಾಗೇನೆ ಸೊ ಸ್ಯಾಡ್ನೆಸ್. ಸೊ ಈ ತರ ನಮ್ಗೆ ಏನಾದ್ರು ಕಂಡು ಬಂದ್ರೆ ಆ ನಾಮಪದಗಳಿಗೆ ನಾವು ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತ ಹೇಳಿ ಕರೀತೇವೆ. ಅಬ್ಸ್ಟ್ರಾಕ್ಟ್ ನೌನ್ಸ್ ಆರ್ ದೋಸ್ ವಿಚ್ ಕೆನಾಟ್ ಬಿ ಟಚ್ಡ್, ವಿಚ್ ಕೆನಾಟ್ ಬಿ ಸೀನ್, ವಿಚ್ ಕೆನಾಟ್ ಬಿ ಸ್ಮೆಲ್ಡ್. ಹಾಗಾದ್ರೆ ಕಲೆಕ್ಟಿವ್ ನೌನ್ ಅಂದ್ರೆ ಏನು ಅಂತ ಹೇಳಿದ್ರೆ, ಕಲೆಕ್ಟಿವ್ ನೌನ್ಸ್ ಆರ್ ದೋಸ್ ವಿಚ್ ಕ್ಯಾನ್ ಬಿ ಟೇಕನ್ ಟುಗೆದರ್ ಅಂಡ್ ಸ್ಪೋಕನ್ ಆಫ್ ಆಸ್ ಒನ್ ಹೋಲ್. ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ಉದಾಹರಣೆಗೆ ಕ್ಯಾಟ್ಲ್ ಅಂತ ತೆಗೆದುಕೊಳ್ತೀವಿ. ಏನು ಕ್ಯಾಟ್ಲ್ ಅಂದ್ರೆ, ಗ್ರೂಪ್ ಆಫ್ ಡೊಮೆಸ್ಟಿಕೇಟಿಂಗ್ ಅನಿಮಲ್ಸ್, ದನಕರುಗಳ ಗುಂಪು ಅಂತ ಕರಿತೀವಿ, ದನ ಮಂದೆ ಅಂತ ಕರಿತೀವಿ, ಹರ್ಡ್ ಅಂತ ಹೇಳಿ ಕರಿತೇವೆ. ಹಾಗೇನೆ ಪೊಲೀಸ್ ಅಂತ ಹೇಳ್ತೇವೆ, ಆರ್ಮಿ ಅಂತ ಹೇಳ್ತೇವೆ. ಇವೆಲ್ಲ ಏನು? ಆರ್ಮಿ ಅಂತ ಹೇಳಿದ್ರೆ ಉದಾಹರಣೆಗೆ ಇಂಡಿಯನ್ ಆರ್ಮಿ ಅಂತ ತೆಗೆದುಕೊಂಡ್ರೆ, ಸೊ ಇಂಡಿಯನ್ ಆರ್ಮಿನಲ್ಲಿ ಒಬ್ಬ ಸೋಲ್ಜರ್ ಇರೋದಿಲ್ಲ, ದೇರ್ ಆರ್ ಗುಡ್ ನಂಬರ್ ಆಫ್ ಸೋಲ್ಜರ್ಸ್, ಬಟ್ ಸ್ಟಿಲ್ ವಿ ಕಾಲ್ ಇಟ್ ಇಂಡಿಯನ್ ಆರ್ಮಿ. ಸೊ ಇಲ್ಲಿ ಆರ್ಮಿನ ಎಷ್ಟೋ ಜನ ಸೋಲ್ಜರ್ಸ್ ಇದ್ರು ಕೂಡ ವಿ ಟೇಕ್ ದೆಮ್ ಆಲ್ ಟುಗೆದರ್ ಅಂಡ್ ವಿ ಸ್ಪೀಕ್ ಆಫ್ ದೆಮ್ ಆಸ್ ಒನ್ ಹೋಲ್. ಹಾಗೆಯೇ ಹೆರ್ಡ್ ಅಂತಕ್ಕಂಥದ್ದು, ಪೊಲೀಸ್ ಅಂತಕ್ಕಂಥದ್ದು, ಕ್ಯಾಟಲ್ ಅಂತಕ್ಕಂಥದ್ದು, ಆರ್ಮಿ ಅಂತಕ್ಕಂಥದ್ದು, ಇವೆಲ್ಲವೂ ಕೂಡ ದೇ ಆರ್ ಆಲ್ ಎಕ್ಸಾಂಪಲ್ಸ್ ಫಾರ್ ಕಲೆಕ್ಟಿವ್ ನೌನ್. ಹಾಗಾದ್ರೆ ಸೊ 8th ಪಾರ್ಟಿಗೆ ಬರೋಣ. ಏನು ಕಾಂಪೌಂಡ್ ನೌನ್ ಅಂತ ಹೇಳಿದ್ರೆ, ಹಿಯರ್ ಕಾಂಪೌಂಡ್ ನೌನ್ ರೆಫರ್ಸ್ ಟು ಎ ನೌನ್ ವಿಚ್ ಇಸ್ ಕಂಬೈನ್ಡ್ ವಿತ್ 2 words. 2 words ಅನ್ನ ಕಂಬೈನ್ ಮಾಡಿ ನಾವು ಕಾಂಪೌಂಡ್ ವರ್ಡ್ಸ್ ಅನ್ನ ಹೇಳ್ತೇವೆ. ಹೇಗೆ ಅಂತ ಹೇಳಿದ್ರೆ, ಉದಾಹರಣೆಗೆ ಡ್ರೈ ಕ್ಲೀನಿಂಗ್ ಅಂತ ಹೇಳ್ತೀವಿ ನಾವು. ಏನು ಡ್ರೈ ಕ್ಲೀನಿಂಗ್ ಅಂತ ಹೇಳಿ ನೋಡಿ, ಡ್ರೈ ಅಂತ ಒಂದು ಪದ ಇದೆ, ಕ್ಲೀನಿಂಗ್ ಅಂತ ಒಂದು ಪದ ಇದೆ. ಹೇರ್ ಕಟ್, HAIR, ಹೇರ್, CUT, ಕಟ್, ಹೇರ್ ಕಟ್. ಇಲ್ಲಿ ನೋಡಿ, 2 words are joined by a hyphen. ಸಾಮಾನ್ಯಕ್ಕೆ ಕಾಂಪೌಂಡ್ ನೌನ್ಸ್ ನ ಕಂಡುಹಿಡಿಯಲಿಕ್ಕೆ ಈಸಿ ವೇ ಅಂತ ಹೇಳಿದ್ರೆ ಅವೆರಡರ ನಡುವೆ ಒಂದು ಹೈಫನ್ ಇರುತ್ತೆ. ಸೊ ದೀಸ್ ಆರ್ ಕಾಲ್ಡ್ ಕಾಂಪೌಂಡ್ ನೌನ್ಸ್. ಇನ್ನು ಕೌಂಟಬಲ್ ನೌನ್ ಅಂತ ಹೇಳಿದ್ರೆ, ಕೌಂಟಬಲ್ ನೌನ್ಸ್ ಆರ್ ದೋಸ್ ವಿಚ್ ಕ್ಯಾನ್ ಬಿ ಕೌಂಟೆಡ್. ಅವುಗಳನ್ನು ಎಣಿಸಬಹುದು. ಉದಾಹರಣೆಗೆ ಯಾವ್ದಾದ್ರು ಒಂದು ಚೇರ್ಸ್ ಇತ್ತು ಅಂತ ಇಟ್ಕೊಳ್ಳಿ, ಎಷ್ಟು ಚೇರ್ಸ್ ಇದೆ ಅಂತ ಹೇಳಬಹುದು, ಬೆಂಚಸ್ ಎಷ್ಟಿದೆ ಅಂತ ಹೇಳ್ಬೋದು, ಫ್ರೂಟ್ಸ್ ಎಷ್ಟಿದೆ ಅಂತ ಹೇಳ್ಬೋದು, ಹೌದಾ? ಆದರೆ ಈ ಅನ್ಕೌಂಟಬಲ್ ನೌನ್ ಇದೆಯಲ್ಲ, these uncountable nouns are those nouns which cannot be counted. For example, can you count milk? No. Can you count rice? No. Can you count stars? No. Whenever a noun is not counted or it cannot be counted, so such a noun is called an uncountable noun. This is the brief description of the types of
nouns. My dear students, today you have understood the types of nouns. Once again, let me repeat: common noun, proper noun, singular noun, plural noun, concrete noun or material noun, abstract noun, collective noun, compound noun, countable noun, and uncountable noun. And more familiarly, we make use of only few nouns. For example, common noun, proper noun, concrete noun, abstract noun, and collective noun. ಸೊ ಎಲ್ಲ ಶಾಲಾ ತರಗತಿಗಳಲ್ಲಿ ಮತ್ತು ಕೆಳಹಂತದ ಒಂದು ಅದು ತರಗತಿಗಳಲ್ಲಿ ನಾವು ಸಾಮಾನ್ಯಕ್ಕೆ ಏನಂತ ಹೇಳ್ತೇವೆ, ಕೆಲವೇ ನೋವುಗಳ ಬಗ್ಗೆ ಸಾಕಷ್ಟು ತಿಳ್ಕೊಂಡು ಹೋಗಿರ್ತೇವೆ. ಬಟ್ ವಿಸ್ತಾರವಾಗಿ ತಿಳ್ಕೊಳ್ಳೋದಾದರೆ ಇಷ್ಟು ರೀತಿಯ ನೋವುಗಳನ್ನು ನಾವು ಕಾಣ್ತೇವೆ. ಸೊ ಇಂದಿನ ತರಗತಿಯಲ್ಲಿ ನಾವು ಟೈಪ್ಸ್ ಆಫ್ ನೌನ್ಸ್ ಬಗ್ಗೆ ಅಥವಾ ನಾಮಪದದ ವಿಧಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಪ್ರಾಪರ್ ನೌನ್ಸನ್ನು ಕುರಿತು ಹೇಳ್ತೇನೆ. ನನ್ನ ತರಗತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ತರಗತಿಯ ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂಥ ಅಕ್ಷರ ಕ್ರಾಂತಿ ಚಾನಲನ್ನು ಲೈಕ್ ಮಾಡಿ, ನಿಮಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಮೆಂಟ್ಸನ್ನು ನಮೂದಿಸಿ ಮತ್ತು ಸಲಹೆ ಸೂಚನೆಗಳನ್ನು ನೀಡಿ. ಧನ್ಯವಾದಗಳು.